ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ವೆಲಾಸಿಟಿ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ಗೆ. ಸೊ ಆ್ಯಕ್ಚುಲಿ KTM ಅವ್ರದ್ದು ಆರೆಂಜ್ XP ಅನ್ನೋ ಈವೆಂಟ್ ನಡೀತಾ ಇದೆ, ಡ್ಯೂಕ್ 160 ಟ್ರ್ಯಾಕ್ ರೈಡ್ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ. ಸೊ ಹಂಗಾಗಿ ನಾನು ಮತ್ತು ಗಗನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ನಾನು ಟ್ರಿಪಲ್ ರಶ್ ಅವ್ರ ಸ್ಟೋರಿಯಲ್ಲಿ ನೋಡಿ ಫಾರ್ಮ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಐ ಆಮ್ ಹೋಪಿಂಗ್ ಅವರು ಬರ್ತಾರೆ ಅಂತ ಅಂದ್ಕೊಂಡು ಮೇ ಬಿ ಮೀಟ್ ಆಗ್ಬೋದು ಅಂತ ಅಂದ್ಕೊತಿದ್ದೀನಿ. ಬಟ್ ಟೈಮ್ ಆಲ್ರೆಡಿ ಆಫ್ಟರ್ನೂನ್ ಆಗಿರುತ್ತೆ. ಸೊ ಅವ್ರು ಬಂದು ಹೋಗಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ನಾಟ್ ಶ್ಯೂರ್. ಅಲ್ಲಿ ಹೋಗೋಣ, ಟ್ರ್ಯಾಕ್ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನು ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ. ಏನು ಗುರು, ಇತ್ತೀಚೆಗೆ ನಾನು ನಮ್ಮ ಎಲೆನಾದಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ, ಆ ಗಾಡಿಯಲ್ಲಿ ಆಗ್ತಿಲ್ಲ ಅಂತ ಅನ್ಕೊಂಬೇಡಿ. ಹೇಳಿದ್ದು ಊರಿಗೆ ಹೋಗ್ಬಿಟ್ಟಿದ್ದೆ ಒಂದು ವಾರ, ಗಾಡಿ ಸರ್ವಿಸ್ ಆಗಿರಲಿಲ್ಲ ನಂದಿನ್ನ. ಸೊ ಹಂಗಾಗಿ ಲಾಸ್ಟ್ ವೀಕ್ ಆಕಾಶ್ ಗಾಡೀಲಿ ಓಡಾಡ್ತಿದ್ದೆ. ಇವತ್ತು ಗಗನ್ ಗಾಡಿ. ಹೋಪ್ಫುಲ್ಲಿ ನಾಳೆ ಟೈಮ್ ಸಿಕ್ಕಿದ್ರೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ನೆಕ್ಸ್ಟಿಂದ ನಮ್ಮ ಗಾಡಿಯಲ್ಲಿ ಸುತ್ತಾಡಬೇಕು. ಸ್ಟಾಪ್ಡಿಯು ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್, ಇನ್ನೇನು ಹತ್ರ ಬಂದ್ವಿ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಟ್ರ್ಯಾಕ್ ಇವೆಂಟಿಗೆ ಹೋಗಿದ್ದೆ ನಾನು, ಅದು ಮೀಕೋ ಕಾಟೋಪಿಯಲ್ಲಿ. ಯಾವುದು ಏನು ಅಂತೆಲ್ಲ ಹೇಳಲ್ಲ, ಅದೇನು ಅಷ್ಟೇನು ಮಾಡಿರಲಿಲ್ಲ ಅವರು, ಒಂದು ರೇಂಜಿಗೆ ಮಾಡಿದರು ಅಷ್ಟೇ. ಸೊ ನೋಡೋಣ KTM ಅವ್ರು ಯಾವ ರೇಂಜಿಗೆ ಮಾಡಿರ್ತಾರೆ, ಏನು ಕತೆ ಅಂತ. ಬಾಯ್ಸ್ ಇಲ್ಲೇ ಹೋಗ್ತವ್ರೆ, ಅಲ್ಲಿ ಒಂದು ಸಿಕ್ತು. ಸೊ ಇಲ್ಲೇ ಇದೆ ನೋಡಿ. ಬೇಜಾನ್ ಜನ ಬಂದವ್ರೆ. ವೆಲಾಸಿಟಿ ಆಲ್ ಡ್ಯೂಕ್ ಬಾಯ್ಸಾ? Previously, you guys can gather here to get up. So all the people from the sequence number 127 to 139. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಒಂದೆರಡು ಗುಡೀಸ್ ಕೊಟ್ಟರು, ಈಸ್ಕೊಂಡು ನಾವಿಲ್ಲಿ ನಮ್ಮದು ಬ್ರೀಫಿಂಗ್ ಸೆಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ತನಕ ಟ್ರ್ಯಾಕ್ಸ್ ನೋಡ್ತಾ ಇದ್ವಿ, ಹಂಗೆ ಹೇಗಿದೆ ಅಂತ. Expert from Maz Rapid Racing. ಸೊ ಗೈಸ್, ಬ್ರೀಫಿಂಗ್ಸ್ ಎಲ್ಲ ಮುಗೀತು. ನಾನು ಗೇರಪ್ ಆಗಿ ಗಾಡಿ ಎತ್ಕೊಂಡು ಹೊರಟಿದ್ವಿ ರೈಡ್ ಮಾಡೋಕ್ಕೆ. ಸೊ ಫಸ್ಟ್ ನಾವು ಟ್ರ್ಯಾಕ್ ಹೇಗಿದೆ ಅನ್ನೋದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಬೇಕು. ಆಮೇಲೆ ನೆಕ್ಸ್ಟ್ ಬೈಕ್ ನಮಗೆ ಹೇಗೆ ಕನೆಕ್ಟ್ ಆಗ್ತಿದೆ ಅಂತ ನೋಡಿಕೊಂಡು ಒಂದು ಲ್ಯಾಪು, ಆಮೇಲೆ ಸೆಕೆಂಡ್ ಲ್ಯಾಪ್, ಥರ್ಡ್ ಲ್ಯಾಪಲ್ಲಿ ನಾವು ನೀಟಾಗಿ ಓಡಿಸೋದನ್ನ ಕಲ್ತ್ಕೊಬೋದು. ಸೊ ಫಸ್ಟಲ್ಲಿ ಮುಂದೆ ಹೋಗ್ತಿದ್ದಾರೆ ನಮ್ಮ ಗೈಡು. ಅವ್ರು ಯಾವ ಥರ ಹೋಗ್ತಿದ್ದಾರೆ, ಯಾವ ಲೇನ್ ಫಾಲೋ ಮಾಡ್ತಿದ್ದಾರೆ, ಆ ಥರ ನಾವು ನೋಡಿಕೊಂಡು ಕಲ್ತ್ಕೊಬೇಕು ನೀಟಾಗಿ. ಆವಾಗ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಯಾವ ಥರ ಓಡಿಸ್ಬೇಕು, ಟ್ರ್ಯಾಕಲ್ಲಿ ಏನೇನು ಫಾಲೋ ಮಾಡಬೇಕು ಅಂತೆಲ್ಲ.
ಇವಾಗ ಒಂದು ಸ್ವಲ್ಪ ಸೆಟ್ ಆಗ್ತಾಯಿದೆ ಗಾಡಿನೂ ಟ್ರ್ಯಾಕು ಎಲ್ಲಿ ಹೇಗೆ ಹೋಗಬೇಕು ಅನ್ನೋದು. ಸೊ ಆಲ್ ದೀಸ್ ಥಿಂಗ್ಸ್ ಕಮ್ಸ್ ವಿತ್ ದ ಪ್ರಾಕ್ಟೀಸ್ ಗೈಸ್. ಲೈಕ್ ಒಂದೇ ಸರಿ ಎದ್ದ ತಕ್ಷಣ ಎಲ್ಲನೂ ಮಾಡಿಬಿಡೋಕ್ಕಾಗಲ್ಲ. ಸೊ ರೇಸಿಂಗ್ ಅನ್ನೋದು ಎಂಟೈರ್ಲಿ ಡಿಫ್ರೆಂಟ್ ಅದು. ಸೊ ಅದು ನಮ್ಗೆ ಪ್ರಾಕ್ಟೀಸ್ ಆಗ್ತಾನೆ ಒಂದು ಗ್ರಿಪ್ ಸಿಗೋದು ನಮಗೆ. ಇನ್ನೊಂದೆರಡು ರೌಂಡ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನೋಡಿದ್ರೆ ಅಷ್ಟರಲ್ಲೇ ಲ್ಯಾಪ್ ಮುಗೀತು ನಮ್ಮದು 3 ಲ್ಯಾಪ್ಸ್. ನಮ್ಗಾಗ ಆ ಕಡೆ ಟ್ರ್ಯಾಕಲ್ಲಿದ್ದಾನೆ. ನಮ್ಮ ಗಗನ್ ಬರೋದು ರೆಕಾರ್ಡ್ ಮಾಡೋಣ ಬನ್ನಿ. ಅಲ್ಲಿ ಬರ್ತಿದ್ದಾನೆ ಬ್ಲ್ಯಾಕ್ ಹೆಲ್ಮೆಟ್. ಬಂದ ಅಣ್ಣ ಬಂದ. ನೋಡಿ ಇದೆ 160 ಅವ್ರು ಲಾಂಚ್ ಮಾಡಿರೋದು ಹೊಸದಾಗಿ. ಸೇಮ್ ಡ್ಯೂಕ್ 200 ಏನು ಎಕ್ಸಿಸ್ಟಿಂಗ್ ಮಾಡಲ್ ಇದೆ ಅದೇ ಥರ ಡಿಸೈನ್ ಇದೆ. ಏನಿಲ್ಲ, ಇಂಜಿನ್ ಡಿಫ್ರೆನ್ಸ್ ಅಷ್ಟೇ. 160cc ಇದು. ಸೊ ಗೈಸ್ ಮುಗೀತು ಈವೆಂಟು. ಲ್ಯಾಪ್ ಮುಗಿಸ್ಕೊಂಡು ಬಂದೆ, ನೋಡಿರ್ತೀರ. ಹಾಗೆ 160 ಬಿ ರೋಲ್ ಕೂಡ ತಗೊಂಡೆ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾವು ಕೂಡ ಹೊಡ್ತಾ ಇದ್ದೀವಿ. ಬಟ್ ಅಂದ್ಕೊಂಡಂಗೆ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ. ದಟ್ಸ್ ಫೈನ್. ಎಕ್ಸ್ಪೀರಿಯೆನ್ಸ್ ಆಯಿತು ಒಳ್ಳೆ ಟ್ರ್ಯಾಕ್ದು. ರೋಡಲ್ಲಿ ಓಡಿಸೋದೇ ಬೇರೆ, ಟ್ರ್ಯಾಕ್ ಇವೆಂಟ್ ಮಾಡೋದೇ ಬೇರೆ, ಟ್ರ್ಯಾಕಲ್ಲಿ ಓಡಿಸೋದೇ ಬೇರೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.